ಇವಾಗಂತೂ ಎಲ್ಲಂದರಲ್ಲಿ ನೋಡಿದ್ರೂ ಕಣ್ಮನ ಸೆಳೆಯಂಥ ಜಾತ್ರೆಗಳು ತುಂಬ ಶುರುವಾಗಿದೆ. ಜಾತ್ರೆ, ಊರಬ್ಬ ಎಲ್ಲ ಸ್ಟಾರ್ಟ್ ಆಗಿದೆ ಅಲ್ಲ. ಎಷ್ಟೋ ವರ್ಷದ ಮೇಲೆ ನಾವಿರೋ ಕಡೆನೇ ಪೋಡಲ್ಲಿ 30 ವರ್ಷ ಅಂತೆ ನನಗೆ ಅವರು ಹೇಳಿದ ಪ್ರಕಾರ. ಅದಾದಮೇಲೆ ಇದನ್ನು ತುಂಬ ಜೋರಾಗಿ ಉತ್ಸವನ ಮಾಡ್ತಿದ್ದಾರೆ. ಎಷ್ಟು ಚೆನ್ನಾಗಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಅಂದರೆ ಭಾನುವಾರದಿಂದನೇ ಸ್ಟಾರ್ಟ್ ಆಗಿದೆ ಇದು. ಭಾನುವಾರ, ಸೋಮವಾರ, ಮಂಗಳವಾರ ರಾತ್ರಿ ನಾವು ಹೋಗಿದ್ವಿ. ಯಾಕೆ ಅಂತ ಅಂದರೆ ಇವತ್ತೇನೋ ಪಲ್ಲಕ್ಕಿ ಎಲ್ಲ ರೆಡಿ ಮಾಡ್ತಾಯಿದ್ರು. ಜೊತೆಗೆ ಅಲ್ಲಿ ದೇವ್ರ ಪೂಜೆ ಮಾಡ್ಕೊಂಬರೋಣ ಅಂತ ಹೋಗಿದ್ವಿ. ಯಾಕೆಂದರೆ ನಾಳೆ ಕೂಡ ಅಲ್ಲಿ ತುಂಬ ಗ್ರ್ಯಾಂಡಾಗಿ ಫೆಸ್ಟಿವಲ್ನ ಸೆಲೆಬ್ರೇಟ್ ಮಾಡ್ತಾರೆ. ಇವತ್ತು ನಾವು ಬಂದಿದ್ದು ಚೈತ್ರ ಅವ್ರ ಮನೆಗೆ. ಅವರು 1 ವೀಕ್ ಬ್ಯಾಕೇ ನಮಗೆ ಇನ್ಫಾರ್ಮ್ ಮಾಡಿದರು ಬರಲೇಬೇಕು ಅಂತ. ನಾವು ಹಿಂಗೆ ಆಫೀಸಿಂದ ಬಂದು ಹಂಗೆ ಅಡುಗೆ ಮಾಡಿಟ್ಟೆ. ನಮ್ಮ ಮನೆಯವರು ನಾವು ಇಬ್ಬರು ಹೋಗಿ ಬಂದುಬಿಡೋಣ ಬನ್ನಿ ಅಂತ ಅಂದ್ಬಿಟ್ಟು ಹೋದ್ವಿ. ಅಲ್ಲಿ ಹೋದ್ಮೇಲೆ ಅವರ ಪೇರೆಂಟ್ಸು ಅವ್ರ ಜೊತೆ ಮಾತಾಡಿಕೊಂಡು ಎಷ್ಟೋ ವಿಚಾರಗಳನ್ನ ಮಾತಾಡಿಕೊಂಡು ಹಂಗೆ ಟೈಮ್ ಪಾಸ್ ಆಗಿದೆ, ಗೊತ್ತಾಗಲಿಲ್ಲ. ನಮ್ಮ ಲೇಔಟ್ ಅವರು ಕೆಲವರು ನಾವು ಹೋಗೋಕ್ಕಿಂತ ಮುಂಚೆನೇ ಬಂದಿದ್ದರು. ಹಾಗೆ ಮಾತಾಡಿಕೊಂಡು ಮನೆಗೆ ಹೊರಡೋಂಥ ಟೈಮು ಆಗಿತ್ತು. ಆದರೆ ಅವರು ಊಟನೂ ಮಾಡಿಸಿದ್ರು. ಕೊನೆಗೆ ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳಿ ಊಟ ಮಾಡಿಕೊಂಡು ರಿಟರ್ನ್ ಬಂದ್ವಿ. ಆದರೆ ಈ ಥರ ಹಬ್ಬಗಳು ಸಂಪ್ರದಾಯ ಎಷ್ಟು ಚೆನ್ನಾಗಿರುತ್ತೆ ನೋಡಿ. ಅಂತ ಅಂದರೆ ಎಲ್ಲರೂ ಒಟ್ಟಿಗೆ ಮಾಡೋಂಥ ಒಂದು ಸಂಭ್ರಮ ಅಲ್ವಾ. ಅಲಂಕಾರ, ವೈಭವ ನೋಡೋದೇ ಒಂದು ಖುಷಿ. ನಿಮ್ಮೂರಲ್ಲಿ ಹೇಗೆಲ್ಲ ನೀವು ಜಾತ್ರೆನ ಸೆಲೆಬ್ರೇಟ್ ಮಾಡ್ತಾರೆ ಅಂತ ಕಮೆಂಟ್ಸ್ ಮಾಡಿ.